ಸರ್ ನಮ್ಮ ಹೆಸರು ಮುನಿನಾರಾಯಣ ಅಂತ ಆಲ್ ಓವರ್ ಸೀಡ್ಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದೀವಿ 5 ತಿಂಗಳಿಂದ. ನಮ್ಮ ಹೆಡ್ ಕ್ವಾರ್ಟರ್ ಬಂದು ಕೋಲಾರ ಬೆಂಗಳೂರು. ನಾವು ಗುರು ಟೊಮೆಟೊ ಬೆಳೆ ಇವತ್ತು ಒಂದು 350ರಿಂದ 400 ಜನ ಪೀರಿಯಡ್ ಪ್ರೋಗ್ರಾಮ್ ಇಟ್ಟಿದ್ವಿ ಆಕ್ಟಿವಿಟೀಸ್ಗೆ. ಬಂದಂಥ ರೈತರು ಎಲ್ಲ ರೈತರು ತುಂಬ ಚೆನ್ನಾಗಿ ಒಪ್ಕೊಂಡಿದ್ದಾರೆ. ಆಲ್ರೆಡಿ 10 kg ಸೇಲ್ಸ್ ಆಗಿದೆ. ನಾಳೆ ಮತ್ತೆ ಇವತ್ತು ಬಂದಂಥ ನರ್ಸರಿಯವರು ಒಂದು 100 ಜನ ನರ್ಸರಿಯವರು ಬಂದಿದ್ರು. ಆಲ್ರೆಡಿ ನಾಳೆ ಒಂದೇ ದಿವಸಕ್ಕೆ 5 kg ಆರ್ಡರ್ ಕೊಟ್ಟಿದ್ದಾರೆ. ವೆರೈಟಿ ಬಂದು ಕೆಳಗಡೆಯಿಂದ ಅಪ್ ಟು ಬಾಟಮ್ ಇಂದ ಟಾಪ್ ವರೆಗೂ ತುಂಬಾ ಇಳುವರಿ ಇದೆ, ಮತ್ತೆ ಗಟ್ಟಿ ತುಂಬಾ ಚೆನ್ನಾಗಿದೆ. ಶೇಪ್ ಕೋಲಾರ ಮಾರ್ಕೆಟ್ ಅಲ್ಲೇ ಟಾಪ್ ಒಂದು ಶೇಪ್ ಇದೆ. ಈಗ ಆಲ್ರೆಡಿ ಒಂದು ಟ್ರಯಲ್ ಪ್ಲಾಟ್ ಮಾಡಿಸಿದ್ವಿ ಮೂರಂಡಳ್ಳಿ ಹತ್ರ. ಆಲ್ರೆಡಿ 9 ಪೀಕಿಂಗ್ ಆಗಿದೆ, ಹಾರ್ವೆಸ್ಟಿಂಗ್ ಆಗಿದೆ. ಬಟ್ ಇತರೆ ಎಲ್ಲಾ ತಳಿಗಳಿಗಿಂತ 60ರಿಂದ 70 ರೂಪಾಯಿ ಒಂದು ಬಾಕ್ಸ್ ಮೇಲೆ 15 kg ಬಾಕ್ಸ್ ಮೇಲೆ ರೇಟ್ ಹೋಗ್ತಾ ಇದೆ, ಜಾಸ್ತಿ ಹೋಗ್ತಾ ಇದೆ. ಈಗ ಬಂದಂತ ರೈತರು ಎಲ್ಲಾ ರೈತರು ಕೂಡ ನೋಡಿ ತುಂಬಾ ಖುಷಿ ಪಟ್ಟಿದ್ದಾರೆ. ನಾವು ಈ ಸರಿ ಆಲ್ ಓವರ್ ಸೀಡ್ಸ್ ಕಂಪ್ನಿಯ ಗುರು ಟೊಮೆಟೋವನ್ನ ಬೆಳಿತೀವಿ, ಹಂಗಾಗಿ ಬೆಳಿತೀವಿ ಅಂತ ಹೇಳಿದ್ರೆ ನನಗೆ ಈಗ ಹತ್ರ 15 kg ಸೇಲ್ಸ್ ಆಗಿದೆ. ಅಪ್ ಟು ಏಪ್ರಿಲ್ ಎಂಡ್ ಒಳಗಡೆ 50 kg ಸೇಲ್ಸ್ ಮಾಡ್ತೀವಿ. ಈ ವರ್ಷದಲ್ಲಿ 350ರಿಂದ 400 kg ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಹಂಗಾಗಿ ನೆಕ್ಸ್ಟ್ ಇಯರ್ 25-26ಗೆ 500 kg ಇಂದ 600 kg ಮಾರ್ಬೇಕಂತ ಒಂದು ಆಸೆ ಇದೆ. ಅದನ್ನ ರೀಚ್ ಮಾಡ್ತೀವಿ ನಾವು. ತೋಟ ಬಂದು ಗುಮ್ರೇಟ್ಪುರ ವೆಂಕಟೇಶ್ ರೆಡ್ಡಿ ಅವರಂತ ತೋಟ ಮಾಡಿದ್ದಾರೆ. 2.5 ಎಕರೆಯಲ್ಲಿ 9 ಅಡಿ ಸಾಲ್ ಹಾಕಿ 1.5 ಅಡಿಗೆ ಒಂದು ನಾಟಿ ಮಾಡಿ 6800 ಸಸಿ ನಾಟಿ ಮಾಡಿದ್ದಾರೆ. ನಿನ್ನೆ ಒಂದೇ ದಿವಸದಲ್ಲಿ 420 ಬಾಕ್ಸ್ ಸಾಂಪಲ್ ಕಾಯಿ ಕೊಯ್ದಿದ್ದಾರೆ. ಈಗಿರೋ ಟೋಟಲ್ ಕಾಯಿ ಕೊಯ್ದ್ರೆ ಸುಮಾರು 5000 ಬಾಕ್ಸ್ ಕೊಯ್ತೀವಿ ಅಂತ ರೈತರು ಹೇಳ್ತಾ ಇದ್ದಾರೆ. ಮತ್ತೆ ಬಂದಂತ ಫಾರ್ಮರ್ಸ್ ಕೂಡ ಈ ತೋಟದಲ್ಲಿ 5000 ಬಾಕ್ಸ್ ಕೊಯ್ಬಹುದು. 6800 ಗಿಡಕ್ಕೆ 5000 ಬಾಕ್ಸು 15 kg ಬಾಕ್ಸ್ ನಾವು ಖಂಡಿತ ಕೊಯ್ಬೋದು ಇದರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಏನಂದ್ರೆ ಇದು ವೈರಸ್ ಡಿಸೀಸ್ಗೆ ಚೆನ್ನಾಗಿ ತಡೆಯುತ್ತೆ, 40 ಡಿಗ್ರಿವರೆಗೂ ತಡೆಯುತ್ತೆ. ಹಂಗಾಗಿ ಮತ್ತೆ ಕೆಳಗಡೆಯಿಂದ ಮೇಲೆವರೆಗೂ ಒಂದೇ ಸೆಟ್ಟಿಂಗ್ ಇರುತ್ತೆ. ತೇವ ಚೆನ್ನಾಗಿದ್ದು ಮಾಡಿದ್ರೆ ರಂಬೆಯಲ್ಲಿ ಕೂಡ ಸೈಡ್ ಅಲ್ಲಿ ಲಾಕ್ ಚೆನ್ನಾಗಿ ಬಂದು ಹೂವಾಗ ಚೆನ್ನಾಗಿ ಕಾಯಿ ಕಚ್ಚುತ್ತೆ. ಮತ್ತೆ 5ರಿಂದ 6 ಅಡಿ ಹೈಟ್ ಬರುತ್ತೆ.